ಸಕ್ಕರೆನಾಡು ಮಂಡ್ಯದಲ್ಲಿ ವಿಸಿ ನಾಲೆಗೆ ವಾಹನಗಳು ಪಲ್ಟಿಯಾಗಿ ಪದೇ ಪದೇ ದುರಂತಗಳು ನಡೀತಾ ಇದ್ದಾವೆ. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಷ್ಟಕ್ಕೂ ದುರಂತಗಳು ಪದೇ ಪದೇ ಸಂಭವಿಸೋದಕ್ಕೆ ಕಾರಣ ಅಂದರೆ ನಾಲೆಗಳಿಗೆ ತಡೆಗೋಡೆ ಇಲ್ಲದಂತೆ ಇರುವಂಥದ್ದು. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಮುಂದಾಗಿದೆ. ಸದ್ಯ ನಾನು ಮಂಡ್ಯ ತಾಲೂಕಿನ ಚಂದಗಾಲ್ ಸಮೀಪ ಹರಿಯುವಂಥ ವಿಸಿ ನಾಲೆಯ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇದು ವಿಸಿ ನಾಲೆ. ಸುಮಾರು 1.5ರಿಂದ 1700 ಕ್ಯೂಸೆಕ್ ನೀರು ಹರಿಯುವಂಥ ಬೃಹತ್ ನಾಲೆ. ಲಕ್ಷಾಂತರ ಎಕರೆ ಜಮೀನಿಗೆ ನೀರು ಉಣಿಸುವಂಥ ನಾಲೆ. ಅಧಿಕಾರಿಗಳು ಹಾಗೂ ನಮ್ಮನ್ನಾಳುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಮತ್ತೆ ದುರಂತಗಳು ಸಂಭವಿಸ್ತಾ ಇರುವಂಥದ್ದು. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಸದ್ಯ ಕಾರಣ ಏನು ಎಂಬುದನ್ನು ನಿಮಗೆ ನೋಡ್ಬೋದು. ಇಲ್ಲಿ ರಸ್ತೆ ಇದೆ, ರಸ್ತೆ ಒಂದು ಕಡೆ ಕಿರಿದಾಗಿರುವಂಥದ್ದು, ಮತ್ತೊಂದೆಡೆ ನಾಲೆಗೆ ತಡೆಗೋಡೆ ಇಲ್ಲ. ಹಳ್ಳ ಗುಂಡಿಗಳು ಇರುವಂಥದ್ದು. ಒಂದು ವೇಳೆ ವಾಹನ ಸವಾರರು ಏನಾದರೂ ಹಳ್ಳ ಗುಂಡಿಗಳನ್ನು ತಪ್ಪಿಸ್ಬೇಕು ಅಂತೇಳಿ ಒಂದು ಸ್ವಲ್ಪ ನಿಯಂತ್ರಣ ತಪ್ಪಿದ್ರೆ ಅಥವಾ ವೆಹಿಕಲ್ ಮೂಮೆಂಟ್ ಸ್ಪೀಡ್ ಆಗಿದ್ದರೆ ವಾಹನ ಸವಾರರ ನಿಯಂತ್ರಣ ತಪ್ಪಿದರೆ ಅದು ನೇರವಾಗಿ ವಿಸಿ ನಾಲೆಗೆ ಬೀಳುವಂಥದ್ದು. ಆಗ ದುರಂತಗಳು ನಡೀತಾ ಇರುವಂಥದ್ದು. ದುರಂತ ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಭರವಸೆಯನ್ನು ಕೊಡ್ತಾರೆ, ನಾವು ಎಲ್ಲೆಲ್ಲಿ ವಿಸಿ ನಾಲೆ ಇರುತ್ತೆ ಅಲ್ಲೆಲ್ಲ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ. ಆದರೆ ದುರಂತ ನಡೆದ ಸ್ಥಳವನ್ನು ಬಿಟ್ಟರೆ ಬೇರೆ ಕಡೆ ಮುತುವರ್ಜಿ ವಹಿಸಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಸದ್ಯ ಇಲ್ಲೂ ಕೂಡ ಗಮನಿಸ್ಬೋದು, ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಅದರಲ್ಲೂ ಕೂಡ ಸ್ಕೂಲ್ ವೆಹಿಕಲ್ ಒಂದು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಸ್ಕೂಲ್ ವೆಹಿಕಲ್ ಬರ್ತಾ ಇದೆ. ಇದೇ ರೀತಿ ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಸ್ವಲ್ಪ ಯಾಮಾರಿದ್ರು. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಗುಂಡಿಗಳಿರೋದ್ರಿಂದ ಗುಂಡಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನಾಹುತಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ರಸ್ತೆ ಜೊತೆಗೆ ಇಲ್ಲಿ ಅರ್ಧ ಅಡಿನೂ ಗ್ಯಾಪ್ ಇಲ್ಲ. ಇಲ್ಲಿ ಗಮನಿಸ್ಬೋದು, ಒಂದು ಸ್ವಲ್ಪ ಇಳಿದ್ರೂ ನೇರವಾಗಿ ಕಾಲುವೆಗಿಳಿಯುವಂಥದ್ದು. ಅಂದರೆ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡುವುದ್ರ ಜೊತೆಗೆ ರಸ್ತೆಯನ್ನು ಸರಿಪಡಿಸಿದ್ರೆ ದುರಂತಗಳು ಸಂಭವಿಸುವ ಕಡಿಮೆ ಆಗ್ತವೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಕ್ಯಾಮ್ರಾವಿನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಕ್ಕರೆನಾಡು ಮಂಡ್ಯದಲ್ಲಿ ವಿಸಿ ನಾಲೆಗೆ ವಾಹನಗಳು ಪಲ್ಟಿಯಾಗಿ ಪದೇ ಪದೇ ದುರಂತಗಳು ನಡೀತಾ ಇದ್ದಾವೆ. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಷ್ಟಕ್ಕೂ ದುರಂತಗಳು ಪದೇ ಪದೇ ಸಂಭವಿಸೋದಕ್ಕೆ ಕಾರಣ ಅಂದರೆ ನಾಲೆಗಳಿಗೆ ತಡೆಗೋಡೆ ಇಲ್ಲದಂತೆ ಇರುವಂಥದ್ದು. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಮುಂದಾಗಿದೆ. ಸದ್ಯ ನಾನು ಮಂಡ್ಯ ತಾಲೂಕಿನ ಚಂದಗಾಲ್ ಸಮೀಪ ಹರಿಯುವಂಥ ವಿಸಿ ನಾಲೆಯ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇದು ವಿಸಿ ನಾಲೆ. ಸುಮಾರು 1.5ರಿಂದ 1700 ಕ್ಯೂಸೆಕ್ ನೀರು ಹರಿಯುವಂಥ ಬೃಹತ್ ನಾಲೆ. ಲಕ್ಷಾಂತರ ಎಕರೆ ಜಮೀನಿಗೆ ನೀರು ಉಣಿಸುವಂಥ ನಾಲೆ. ಅಧಿಕಾರಿಗಳು ಹಾಗೂ ನಮ್ಮನ್ನಾಳುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಮತ್ತೆ ದುರಂತಗಳು ಸಂಭವಿಸ್ತಾ ಇರುವಂಥದ್ದು. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಸದ್ಯ ಕಾರಣ ಏನು ಎಂಬುದನ್ನು ನಿಮಗೆ ನೋಡ್ಬೋದು. ಇಲ್ಲಿ ರಸ್ತೆ ಇದೆ, ರಸ್ತೆ ಒಂದು ಕಡೆ ಕಿರಿದಾಗಿರುವಂಥದ್ದು, ಮತ್ತೊಂದೆಡೆ ನಾಲೆಗೆ ತಡೆಗೋಡೆ ಇಲ್ಲ. ಹಳ್ಳ ಗುಂಡಿಗಳು ಇರುವಂಥದ್ದು. ಒಂದು ವೇಳೆ ವಾಹನ ಸವಾರರು ಏನಾದರೂ ಹಳ್ಳ ಗುಂಡಿಗಳನ್ನು ತಪ್ಪಿಸ್ಬೇಕು ಅಂತೇಳಿ ಒಂದು ಸ್ವಲ್ಪ ನಿಯಂತ್ರಣ ತಪ್ಪಿದ್ರೆ ಅಥವಾ ವೆಹಿಕಲ್ ಮೂಮೆಂಟ್ ಸ್ಪೀಡ್ ಆಗಿದ್ದರೆ ವಾಹನ ಸವಾರರ ನಿಯಂತ್ರಣ ತಪ್ಪಿದರೆ ಅದು ನೇರವಾಗಿ ವಿಸಿ ನಾಲೆಗೆ ಬೀಳುವಂಥದ್ದು. ಆಗ ದುರಂತಗಳು ನಡೀತಾ ಇರುವಂಥದ್ದು. ದುರಂತ ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಭರವಸೆಯನ್ನು ಕೊಡ್ತಾರೆ, ನಾವು ಎಲ್ಲೆಲ್ಲಿ ವಿಸಿ ನಾಲೆ ಇರುತ್ತೆ ಅಲ್ಲೆಲ್ಲ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ. ಆದರೆ ದುರಂತ ನಡೆದ ಸ್ಥಳವನ್ನು ಬಿಟ್ಟರೆ ಬೇರೆ ಕಡೆ ಮುತುವರ್ಜಿ ವಹಿಸಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಸದ್ಯ ಇಲ್ಲೂ ಕೂಡ ಗಮನಿಸ್ಬೋದು, ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಅದರಲ್ಲೂ ಕೂಡ ಸ್ಕೂಲ್ ವೆಹಿಕಲ್ ಒಂದು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಸ್ಕೂಲ್ ವೆಹಿಕಲ್ ಬರ್ತಾ ಇದೆ. ಇದೇ ರೀತಿ ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಸ್ವಲ್ಪ ಯಾಮಾರಿದ್ರು. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಗುಂಡಿಗಳಿರೋದ್ರಿಂದ ಗುಂಡಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನಾಹುತಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ರಸ್ತೆ ಜೊತೆಗೆ ಇಲ್ಲಿ ಅರ್ಧ ಅಡಿನೂ ಗ್ಯಾಪ್ ಇಲ್ಲ. ಇಲ್ಲಿ ಗಮನಿಸ್ಬೋದು, ಒಂದು ಸ್ವಲ್ಪ ಇಳಿದ್ರೂ ನೇರವಾಗಿ ಕಾಲುವೆಗಿಳಿಯುವಂಥದ್ದು. ಅಂದರೆ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡುವುದ್ರ ಜೊತೆಗೆ ರಸ್ತೆಯನ್ನು ಸರಿಪಡಿಸಿದ್ರೆ ದುರಂತಗಳು ಸಂಭವಿಸುವ ಕಡಿಮೆ ಆಗ್ತವೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಕ್ಯಾಮ್ರಾವಿನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಕ್ಕರೆನಾಡು ಮಂಡ್ಯದಲ್ಲಿ ವಿಸಿ ನಾಲೆಗೆ ವಾಹನಗಳು ಪಲ್ಟಿಯಾಗಿ ಪದೇ ಪದೇ ದುರಂತಗಳು ನಡೀತಾ ಇದ್ದಾವೆ. ಕಳೆದ
7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಷ್ಟಕ್ಕೂ ದುರಂತಗಳು ಪದೇ ಪದೇ ಸಂಭವಿಸೋದಕ್ಕೆ ಕಾರಣ ಅಂದರೆ ನಾಲೆಗಳಿಗೆ ತಡೆಗೋಡೆ ಇಲ್ಲದಂತೆ ಇರುವಂಥದ್ದು. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಮುಂದಾಗಿದೆ. ಸದ್ಯ ನಾನು ಮಂಡ್ಯ ತಾಲೂಕಿನ ಚಂದಗಾಲ್ ಸಮೀಪ ಹರಿಯುವಂಥ ವಿ.ಸಿ. ನಾಲೆಯ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇದು ವಿ.ಸಿ. ನಾಲೆ. ಸುಮಾರು 1.5ರಿಂದ 1,700 ಕ್ಯೂಸೆಕ್ ನೀರು ಹರಿಯುವಂಥ ಬೃಹತ್ ನಾಲೆ. ಲಕ್ಷಾಂತರ ಎಕರೆ ಜಮೀನಿಗೆ ನೀರು ಉಣಿಸುವಂಥ ನಾಲೆ. ಅಧಿಕಾರಿಗಳು ಹಾಗೂ ನಮ್ಮನ್ನಾಳುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಮತ್ತೆ ದುರಂತಗಳು ಸಂಭವಿಸ್ತಾ ಇರುವಂಥದ್ದು. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಸದ್ಯ ಕಾರಣ ಏನು ಎಂಬುದನ್ನು ನಿಮಗೆ ನೋಡ್ಬೋದು. ಇಲ್ಲಿ ರಸ್ತೆ ಇದೆ, ರಸ್ತೆ ಒಂದು ಕಡೆ ಕಿರಿದಾಗಿರುವಂಥದ್ದು, ಮತ್ತೊಂದೆಡೆ ನಾಲೆಗೆ ತಡೆಗೋಡೆ ಇಲ್ಲ. ಹಳ್ಳ ಗುಂಡಿಗಳು ಇರುವಂಥದ್ದು. ಒಂದು ವೇಳೆ ವಾಹನ ಸವಾರರು ಏನಾದರೂ ಹಳ್ಳ ಗುಂಡಿಗಳನ್ನು ತಪ್ಪಿಸ್ಬೇಕು ಅಂತೇಳಿ ಒಂದು ಸ್ವಲ್ಪ ನಿಯಂತ್ರಣ ತಪ್ಪಿದ್ರೆ ಅಥವಾ ವೆಹಿಕಲ್ ಮೂಮೆಂಟ್ ಸ್ಪೀಡ್ ಆಗಿದ್ದರೆ ವಾಹನ ಸವಾರರ ನಿಯಂತ್ರಣ ತಪ್ಪಿದರೆ ಅದು ನೇರವಾಗಿ ವಿ.ಸಿ. ನಾಲೆಗೆ ಬೀಳುವಂಥದ್ದು. ಆಗ ದುರಂತಗಳು ನಡೀತಾ ಇರುವಂಥದ್ದು. ದುರಂತ ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಭರವಸೆಯನ್ನು ಕೊಡ್ತಾರೆ, ನಾವು ಎಲ್ಲೆಲ್ಲಿ ವಿ.ಸಿ. ನಾಲೆ ಇರುತ್ತೆ ಅಲ್ಲೆಲ್ಲ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ. ಆದರೆ ದುರಂತ ನಡೆದ ಸ್ಥಳವನ್ನು ಬಿಟ್ಟರೆ ಬೇರೆ ಕಡೆ ಮುತುವರ್ಜಿ ವಹಿಸಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಸದ್ಯ ಇಲ್ಲೂ ಕೂಡ ಗಮನಿಸ್ಬೋದು, ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಅದರಲ್ಲೂ ಕೂಡ ಸ್ಕೂಲ್ ವೆಹಿಕಲ್ ಒಂದು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಸ್ಕೂಲ್ ವೆಹಿಕಲ್ ಬರ್ತಾ ಇದೆ. ಇದೇ ರೀತಿ ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಸ್ವಲ್ಪ ಯಾಮಾರಿದ್ರು ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಗುಂಡಿಗಳಿರೋದ್ರಿಂದ ಗುಂಡಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನಾಹುತಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ರಸ್ತೆ ಜೊತೆಗೆ ಇಲ್ಲಿ ಅರ್ಧ ಅಡಿನೂ ಗ್ಯಾಪ್ ಇಲ್ಲ. ಇಲ್ಲಿ ಗಮನಿಸ್ಬೋದು, ಒಂದು ಸ್ವಲ್ಪ ಇಳಿದ್ರೂ ನೇರವಾಗಿ ಕಾಲುವೆಗಿಳಿಯುವಂಥದ್ದು, ಅಂದರೆ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡುವುದ್ರ ಜೊತೆಗೆ ರಸ್ತೆಯನ್ನು ಸರಿಪಡಿಸಿದ್ರೆ ದುರಂತಗಳು ಸಂಭವಿಸುವ ಕಡಿಮೆ ಆಗ್ತವೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಕ್ಯಾಮ್ರಾವಿನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಕ್ಕರೆ ನಾಡು ಮಂಡ್ಯದಲ್ಲಿ ವಿ.ಸಿ. ನಾಲೆಗೆ ವಾಹನಗಳು ಪಲ್ಟಿಯಾಗಿ ಪದೇ ದುರಂತಗಳು ನಡೀತಾ ಇದ್ದಾವೆ. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಅಷ್ಟಕ್ಕೂ ದುರಂತಗಳು ಪದೇ ಸಂಭವಿಸೋದಕ್ಕೆ ಕಾರಣ ಅಂದರೆ ನಾಲೆಗಳಿಗೆ ತಡೆಗೋಡೆ ಇಲ್ಲದಂತೆ ಇರುವಂಥದ್ದು. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಮುಂದಾಗಿದೆ. ಸದ್ಯ ನಾನು ಮಂಡ್ಯ ತಾಲೂಕಿನ ಚಂದಗಾಲ್ ಸಮೀಪ ಹರಿಯುವಂಥ ವಿ.ಸಿ. ನಾಲೆಯ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇದು ವಿ.ಸಿ. ನಾಲೆ. ಸುಮಾರು 1.5ರಿಂದ 1,700 ಕ್ಯೂಸೆಕ್ ನೀರು ಹರಿಯುವಂಥ ಬೃಹತ್ ನಾಲೆ. ಲಕ್ಷಾಂತರ ಎಕರೆ ಜಮೀನಿಗೆ ನೀರು ಉಣಿಸುವಂಥ ನಾಲೆ. ಅಧಿಕಾರಿಗಳು ಹಾಗೂ ನಮ್ಮನ್ನಾಳುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಮತ್ತೆ ದುರಂತಗಳು ಸಂಭವಿಸ್ತಾ ಇರುವಂಥದ್ದು. ಕಳೆದ 7 ವರ್ಷದ ಅವಧಿಯಲ್ಲಿ 45ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಸದ್ಯ ಕಾರಣ ಏನು ಎಂಬುದನ್ನು ನಿಮಗೆ ನೋಡ್ಬೋದು. ಇಲ್ಲಿ ರಸ್ತೆ ಇದೆ, ರಸ್ತೆ ಒಂದು ಕಡೆ ಕಿರಿದಾಗಿರುವಂಥದ್ದು, ಮತ್ತೊಂದೆಡೆ ನಾಲೆಗೆ ತಡೆಗೋಡೆ ಇಲ್ಲ. ಹಳ್ಳ ಗುಂಡಿಗಳು ಇರುವಂಥದ್ದು. ಒಂದು ವೇಳೆ ವಾಹನ ಸವಾರರು ಏನಾದರೂ ಹಳ್ಳ ಗುಂಡಿಗಳನ್ನು ತಪ್ಪಿಸ್ಬೇಕು ಅಂತೇಳಿ ಒಂದು ಸ್ವಲ್ಪ ನಿಯಂತ್ರಣ ತಪ್ಪಿದ್ರೆ ಅಥವಾ ವೆಹಿಕಲ್ ಮೂಮೆಂಟ್ ಸ್ಪೀಡ್ ಆಗಿದ್ದರೆ ವಾಹನ ಸವಾರರ ನಿಯಂತ್ರಣ ತಪ್ಪಿದರೆ ಅದು ನೇರವಾಗಿ ವಿ.ಸಿ. ನಾಲೆಗೆ ಬೀಳುವಂಥದ್ದು. ಆಗ ದುರಂತಗಳು ನಡೀತಾ ಇರುವಂಥದ್ದು. ದುರಂತ ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಭರವಸೆಯನ್ನು ಕೊಡ್ತಾರೆ, ನಾವು ಎಲ್ಲೆಲ್ಲಿ ವಿ.ಸಿ. ನಾಲೆ ಇರುತ್ತೆ ಅಲ್ಲೆಲ್ಲ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ. ಆದರೆ ದುರಂತ ನಡೆದ ಸ್ಥಳವನ್ನು ಬಿಟ್ಟರೆ ಬೇರೆ ಕಡೆ ಮುತುವರ್ಜಿ ವಹಿಸಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಸದ್ಯ ಇಲ್ಲೂ ಕೂಡ ಗಮನಿಸ್ಬೋದು, ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಅದರಲ್ಲೂ ಕೂಡ ಸ್ಕೂಲ್ ವೆಹಿಕಲ್ ಒಂದು ಬರ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಸ್ಕೂಲ್ ವೆಹಿಕಲ್ ಬರ್ತಾ ಇದೆ. ಇದೇ ರೀತಿ ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಸ್ವಲ್ಪ ಯಾಮಾರಿದ್ರು ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಗುಂಡಿಗಳಿರೋದ್ರಿಂದ ಗುಂಡಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನಾಹುತಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ರಸ್ತೆ ಜೊತೆಗೆ ಇಲ್ಲಿ ಅರ್ಧ ಅಡಿನೂ ಗ್ಯಾಪ್ ಇಲ್ಲ. ಇಲ್ಲಿ ಗಮನಿಸ್ಬೋದು, ಒಂದು ಸ್ವಲ್ಪ ಇಳಿದ್ರೂ ನೇರವಾಗಿ ಕಾಲುವೆಗಿಳಿಯುವಂಥದ್ದು, ಅಂದರೆ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡುವುದ್ರ ಜೊತೆಗೆ ರಸ್ತೆಯನ್ನು ಸರಿಪಡಿಸಿದ್ರೆ ದುರಂತಗಳು ಸಂಭವಿಸುವ ಕಡಿಮೆ ಆಗ್ತವೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಕ್ಯಾಮ್ರಾವಿನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.